रात्रौ प्रदीपादिकं स्यादेवं रविदीपदर्शनमितो किं ज्योतिराख्याहि मे चक्षुस्तस्य दिवि नीलादिसमये किं दीप्तियो दर्शने किं तत्राहमतो भवान् परमतं ज्योतिस्तदस्मिन् प्रभो ॐ उदीर्घस्य जातवेदो भग्नं निररुतिं मम अशोकुस्तमक्षमावाजीवनञ्च दिशो दश दीपमूले स्थितो ब्रह्मा दीपमध्ये जनार्दनः दीपाग्रे शङ्करप्रोक्तौ दीपज्योतिर्नमोऽस्तुते। ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ವೇದಿಕೆ ಮೇಲಿರುವಂತಹ ಅನೇಕ ಸಹಕಾರಿ ಸಂಘದ ಮಧ್ಯದಲ್ಲಿ ಒಂದು ಭಾಗ ಹೇಳದೇ ಇರುವಂತಹ ಸಂಖ್ಯೆಗಳು ಈ ಭೇಟಿ ಸಮಿತಿಗೆ ಈ ಜಿಲ್ಲೆಯ ನಮ್ಮ ಈ ಪ್ರದೇಶದ ಶಾಸಕರನ್ನ ಗೌರವ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ, ಸಂಸದರನ್ನು ಗೌರವ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಇಲ್ಲಿರುವಂತಹ ಎಲ್ಲ ಬೇರೆ ಬೇರೆ ಮಠಾಧೀಶರು ಕೂಡ ಇದರಲ್ಲಿ ಪೂರ್ಣವಾಗಿ ಮಾರ್ಗದರ್ಶನ ಮಾಡಬೇಕು ಅಂತ ನಿರ್ಧಾರ ಇದೆಲ್ಲ ಸಮಿತಿಯಲ್ಲಿ. ಮತ್ತೆ ನಮ್ಮ ಸಿದ್ದಾಪುರ TMS, ಶಿರ್ಸಿ TMS, ಯಲ್ಲಾಪುರ TMS, TSS ಇವರುಗಳು ಇದರ ಉಪಾಧ್ಯಕ್ಷರುಗಳಾಗಿರ್ತಾರೆ. ಮತ್ತೆ ಆಯಾ ಪ್ರದೇಶದಲ್ಲಿ ಏನು ನಾವು ಚರ್ಚೆ ಮಾಡಿದ್ದೀವಿ, ಈ ಥರ ಸ್ಥಾನಿಕ ಮಟ್ಟದಲ್ಲಿ ಎಲ್ಲ ರೀತಿಯ ಒಂದು ಸಮಿತಿಗಳನ್ನು, ಸಂಚಾಲಕರುಗಳನ್ನು ನಿಯುಕ್ತಿ ಮಾಡಿದ್ದೇವೆ. ಹಾಗಾಗಿ ವಿಸ್ತೃತವಾದಂತಹ ಒಂದು ಅಂದರೆ ಎಲ್ಲರೂ ಒಳಗೊಂಡಿರುವಂತಹ ಒಂದು ಹೋರಾಟ ಸಮಿತಿ. ಎಲ್ಲ ಸೇರಿರುವಂಥ ಎಲ್ಲ ಮಾನ್ಯರೇ, ಇವತ್ತಿನ ದಿವಸ ನಾವೆಲ್ಲರೂ ಸೇರಿರುವಂತಹದ್ದು ಅಘನಾಶಿನಿ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದನ್ನು ನಿಲ್ಲಿಸಬೇಕು. ಆ ನೀರು ಹೊರಗಡೆ ತಗೊಂಡು ಹೋಗ್ತಿದ್ದಾರೆ. ಅದು ತಗೊಂಡು ಹೋಗದೇ ಇರುವ ಯಾಕೆ ಅನೇಕ ಕಾರ್ಯ, ಅನೇಕ ಒಂದು ತೊಂದರೆಗಳಿಂದ ಅದರಿಂದ ಆಗ್ತದೆ ಅನ್ನುವಂಥ ನಾವೀಗ ಆಗಲೇ ಎಲ್ಲರೂ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ನಮ್ಮಲ್ಲೇ ಆಗಿರುವಂಥದ್ದು ಮಾರಿಗದ್ದೆ. ಅದರಲ್ಲಿ ಮೊದಲು ಸಣ್ಣದು ಮಾಡಿದರು, ಆಮೇಲೆ ಅದನ್ನು ಬೆಳೆಸಿದ್ರು. ಈಗ ಎಲ್ಲಿವರೆಗೆ ಬಂದು ನಿಂತಿದೆ ಅಂತ ಕೇಳಿದರೆ ಜನವರಿ ನಂತರದಲ್ಲಿ ಕೆಳಗಿನ ಭಾಗದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗುತ್ತಿಲ್ಲ. ಯಾಕೆ ಎಲ್ಲ ಅನೇಕ ಪ್ರಾಣಿಗಳೆಲ್ಲ ಹತ್ತಿದ ಮೀನುಗಳೆಲ್ಲ ಆ ಭಾಗದಲ್ಲಿ ಅಲ್ಲಿ ಆ ನದಿ ಹತ್ರ ಹೋಗ್ಲಿಕ್ಕೆ ಆಗುತ್ತಿಲ್ಲ. ಅಂತಹ ಪರಿಸ್ಥಿತಿ ಅಲ್ಲ ಆಗಿದೆ ಇವಾಗ. ಅದನ್ನು ಶಿರ್ಸಿಗೆ ನೀರು ತಗೊಂಡು ಹೋಗುವಂಥದ್ದು ಅಂತಾಯ್ತು. ಈ ಕೆಳಗಿನ ಭಾಗದಲ್ಲಿ ನೀರಿನ ಕಥೆ ಏನು? ಅದೇ ರೀತಿಯಾಗಿ ಎತ್ತಿನ ಮಳೆ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಹಾಕ್ತಿದ್ದಾರೆ. ಅದು ಹೋಗುವ ಜಾಗಕ್ಕೆ ಮಾತ್ರ ಅವರು ಮುಟ್ಟಿಲ್ಲ. ಅದೇ ಇದನ್ನೆಲ್ಲ ನಾವು ನೋಡಿರುವಂಥದ್ದು. ಅದೇ ರೀತಿಯಾದಂತಹ ಯೋಜನೆ ಈಗ ಇಲ್ಲಿ ಬಂದಿರುವಂಥದ್ದು. ಅಘನಾಶಿನಿಯನ್ನು ತಗೊಂಡೋಗಿ ವೇದಾವತಿ ನದಿಗೆ ಜೋಡಣೆ ಮಾಡುವಂಥದ್ದು. ಅಲ್ಲಿಗೆ ತಗೊಂಡು ಹೋಗ್ತೇವೆ ಚಿತ್ರದುರ್ಗ ಹತ್ರ ಅಂತೇಳಿ ಹೇಳ್ತಿದ್ದಾರೆ. ಇದರಿಂದ ಒಂದು ಅದರ ಕೆಳಗಿನ ಭಾಗದವರಿಗೆ ನೀರಿನ ತೊಂದರೆ ಆಗ್ತದೆ. ಆಮೇಲೆ ಅದರ ಒಂದು ಪರಿಸರದ ಒಂದು ನಾಶ ಎನ್ನುವಂಥದ್ದು ಆಗ್ತದೆ. ನಾವು ಹೇಳ್ತೇವೆ ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ಅನೇಕ ಯೋಜನೆಗಳನ್ನು ತಂದಿಟ್ಟಿದ್ದಾರೆ. ಮುಖ್ಯವಾಗಿ ಕೈಗ ಅದು ಅನೇಕ ರೀತಿಯಾದಂತಹ ಹೊಡೆತಗಳನ್ನು ಕೊಡ್ತಾ ಇದೆ ನಮ್ಮ ಮೇಲೆ, ಮನುಷ್ಯರ ಮೇಲೆ. ಅದಾಗಬಾರ್ದಿತ್ತು, ಆಗಿ ಹೋಯಿತು. ಅದಾದಮೇಲೆ ಇತ್ತೀಚೆಗೆ ಮತ್ತೊಂದೆರಡು ಹೆಚ್ಚಿನ ಒಂದು ಇದನ್ನು ಮಾಡಿದ್ರು, ಬೆಳೆಸ್ತಾ ಹೋಗ್ತಿದ್ದಾರೆ. ಮಾಡುವಾಗ ಏನು ಹೇಳ್ತಾರೆ, ಸಣ್ಣದಾಗೆ ಮಾಡ್ತೇವೆ ನಾವು ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾರೆ. ಅದನ್ನು ಪ್ರಾರಂಭ ಮಾಡುವಂತಹದ್ದು ಮೊದಲು ಸಣ್ಣದಾಗೆ ಮಾಡ್ತಾರೆ. ಆ ನಂತರ ಅದು ಬೆಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹನುಮಂತ ಬಾಲಕರ ಒಂದಾದ್ಮೇಲೆ ಒಂದು ವರ್ಷ ಬೆಳೀತಾ ಹೋಗ್ತದೆ.
ಆಮೇಲೆ ಈಗ ಮುಖ್ಯವಾಗಿ ನಾವು ಹೇಳಲಿಕ್ಕೆ ಬರೋದೇನೆಂದರೆ ಈ ರೀತಿಯಾಗಿ ಯಾಕೆ ಮಾಡ್ತಿರ್ಬೋದು ಎಂಬುದನ್ನು ನಾವು ಆಲೋಚನೆಯನ್ನು ಮಾಡಬೇಕು. ಹಂತ ಹಂತವಾಗಿ ಇಲ್ಲಿಯವನವನ್ನು ಒಕ್ಕಲೆಬ್ಬಿಸುವಂತಹ ಒಂದು ವ್ಯವಸ್ಥಿತವಾಗಿ ನಡೀತಿದೆಯೋ ಎನ್ನುವಂಥ ಒಂದು ಅನುಮಾನಗಳು ಬರ್ತದೆ. ಯಾಕೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಬರ್ತಿದ್ದಾರೆ. ಈಗಾಗಲೇ ಹೇಳಿದ್ರಲ್ಲಿ ಇಲ್ಲಿ ಮನೆ ಕಟ್ಕೊಳ್ಳಿ ಕೊಡುವುದಿಲ್ಲ, ಬೆಟ್ಟದ ಸಮಸ್ಯೆಗಳನ್ನು ಹೇಳಿದರು. ಅದಾದ ಮೇಲೆ ಈಗಿರೋರು ಇಲ್ಲಿನವರೆಲ್ಲ ಹೆಚ್ಚಿನವರು ಏನು ಮಾಡ್ತಿದ್ದಾರೆ ಅಂದರೆ ಹೊರಗಡೆ ಹೋಗ್ತಿದ್ದಾರೆ. ಇಲ್ಲಿರೋರು ಒಂದು ಸ್ವಲ್ಪ ಜನ ಇರ್ತಿದ್ದಾರೆ. ಅವ್ರನ್ನೂ ಏನಾದರೂ ಮಾಡಿ ಎದುರಿಸ್ಬಿಟ್ರೆ ಈ ಜಾಗದಲ್ಲಿ ಯಾರೂ ಇರುವಂಥ ಇಲ್ಲ. ಆಮೇಲೆ ಇಲ್ಲಿಯ ಕಥೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಅದಾಗಬಾರ್ದು. ಎಲ್ಲದಕ್ಕೂ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋರಾಟವನ್ನು ಮಾಡಬೇಕು. ಅದಾದಾಗ ಮಾತ್ರ ಈ ವ್ಯವಸ್ಥೆ ಎನ್ನುವಂಥದ್ದು ನಿಲ್ಲಕ್ಕೆ ಸಾಧ್ಯವಾಗ್ತದೆ. ಇವರು ಹೇಳಿದರು ಈ ವ್ಯವಸ್ಥೆ ಆಗ್ತಾ ಇರುವಂಥದ್ದು, ಬ್ರಿಡ್ಜ್ ಕಟ್ಟಬೇಕು ಅಥವಾ ಇದನ್ನು ಮಾಡಬೇಕು, ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ವ್ಯವಸ್ಥೆ ಆಗಿರುವಂಥದ್ದು ಇಲ್ಲಿನ ಶಾಸಕರಿಗೆ ಅಥವಾ ಎಂಪಿಗಳಿಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲದೆ ನಡೆದ ಕಥೆಯೇ ಅಥವಾ ಗೊತ್ತಿಲ್ಲದೆ ಹೋದಾಗಿ ಇರ್ತಾ ಇದೆ ಎನ್ನುವಂಥದ್ದು ಬೇಕು. ಯಾಕೆಂದರೆ ನಮ್ಮ ಜನಪ್ರತಿನಿಧಿಗಳವರು ಜನರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ಬಂದಿರುವಂಥವರು, ನಾವೇ ಆರಿಸಿಗೊಳಿಸಿರುವಂಥವರು. ಅವರಿಗೆಲ್ಲ ಜವಾಬ್ದಾರಿ ಎನ್ನುವಂಥದ್ದು ಇರ್ತದೆ ಅಲ್ವಾ? ಅಧಿಕಾರಿಗಳಾದರೆ ಏನು ಮಾಡ್ತಾರೆ, ಗೌರ್ಮೆಂಟ್ ಅಧಿಕಾರಿಗಳಾದರೆ ಏನು ಮಾಡ್ತಾರೆ ಅಂದರೆ ಅವರೆಲ್ಲೋ ಬೆಂಗಳೂರಲ್ಲೋ ದೆಹಲಿಯಲ್ಲೋ ಕೂತ್ಕೊಂಡು ಒಂದು ನಿರ್ಣಯವನ್ನು ಮಾಡಿ ಈ ರೀತಿಯಾಗಿ ಮಾಡಬೇಕು ಅಲ್ಲಿ ಎಂಬುದಾಗಿ ಹೇಳಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಇಲ್ಲಿಯ ಪರಿಸ್ಥಿತಿ ಏನು ಅಂತೇಳಿ ಅವರು ಯಾರೂ ಆಲೋಚನೆಯನ್ನು ಮಾಡೋದಿಲ್ಲ. ಇಲ್ಲಿಯ ಪರಿಸ್ಥಿತಿ ಹೇಗೆ, ಅಲ್ಲಿಯ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ, ನಮ್ಮ ಇಲ್ಲಿಯ ಜನಜೀವನ ವ್ಯವಸ್ಥೆ ಹೇಗಿದೆ ಎನ್ನುವಂಥದ್ದು ಯಾವುದನ್ನು ಅವರು ಆಲೋಚನೆಯನ್ನು ಮಾಡೋದಿಲ್ಲ. ಒಟ್ಟಿನಲ್ಲಿ ಅವರಿಗೆ ಒಂದು ಕೆಲಸ ಆದರೆ ಸಾಕು, ಅದನ್ನು ತಗೊಂಡು ಹೋದರೆ ಆಯಿತು. ಇಲ್ಲಿ ಮುಂದಿನ ಏನು ಬೇಕಾದರೂ ಹಾಕೊಂಡು ಹೋದರೆ ಅವರಿಗೆ ಸಂಬಂಧ ಇಲ್ಲ. ನಮ್ಮ ಹಿಂದಿನವರು ಇಲ್ಲಿ ಅನೇಕ ಚಳವಳಿಗಳನ್ನು ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬಾಳೆಗೊಪ್ಪದಲ್ಲಿ ಹಿಂದೆ ನಾವು ಕೇಳಿದ್ದೇವೆ. ಇದರಲ್ಲಿ ನೋಡಿದವರು ಹೆಚ್ಚಿನ ಜನ ಇದ್ದೀರಿ. ಹಿಂದೆ ಆ ವಿಚಾರವಾಗಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಬಂದಾಗಲೇ ಗಲಾಟೆಯನ್ನು ಮಾಡಿ ಅದನ್ನು ನಿಲ್ಲಿಸಿದವರೆಲ್ಲ ಇದ್ದೀರಿ. ಈಗ ಅದೇ ಥರ ಮತ್ತೊಂದು ಪರಿಸ್ಥಿತಿ ನಮಗೆ ಬಂದು ಮುಟ್ಟಿದೆ. ಅದೇ ವಿಚಾರವೇ ಬೆಳಕೊಂಡು ಬರ್ತಾ ಇದೆ. ಅದನ್ನು ಈಗಿನವರೆಲ್ಲ ಸೇರಿಕೊಂಡು, ಹಿಂದಿನವರು ನಮಗೆ ಉಳಿಸ್ಕೊಟ್ಟಿದ್ದಾರೆ ನಮ್ಮ ಜಾಗವನ್ನು. ಈಗಿನವರು ನಾವೆಲ್ಲ ಸೇರಿಕೊಂಡು ನಮ್ಮ ಈ ಜಾಗವನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿಂದ ಹೋಗುವಾಗ ಅನೇಕ ನದಿಗಳು ಸಿಗ್ತವೆ ನಮಗೆ. ಇಲ್ಲಿಂದ ಚಿತ್ರದುರ್ಗ ಹೋಗುವಾಗ ವರದಾ ಸಿಗ್ತದೆ, ತುಂಗಭದ್ರಾ ಸಿಗ್ತದೆ. ಎಲ್ಲ ನದಿಗಳನ್ನು ನೋಡಿ ನೀವು, ಅದಕ್ಕೆ ಏನೋ ಒಂದು ತೊಂದರೆಯನ್ನು ಮಾಡಿರ್ತಾರೆ. ಅದರಿಂದ ನೀರು ಅನ್ನುವಂಥದ್ದು ಮುಂದಿನ ಪ್ರದೇಶಗಳಿಗೆ ಹೋಗುವುದಿಲ್ಲ. ಆವಾಗ ಏನಾಗ್ತದೆ, ಆಮೇಲೆ ಈ ಜಾಗದಿಂದನೋ ಅಥವಾ ಬೇರೆ ಯಾವುದೋ ಜಾಗದಿಂದನೋ ನೀರನ್ನು ತಗೊಂಡೋಗಿ ಆ ನದಿ ಹಾಕ್ತೇವೆ. ಆಮೇಲೆ ಇಲ್ಲಿಯವರೆಗೂ ನೀರಿಲ್ಲ, ಅಲ್ಲಿಯವರೆಗೂ ನೀರಿಲ್ಲ ಎನ್ನುವಂತಹ ಪರಿಸ್ಥಿತಿ ಬರ್ತದೆ ನಮಗೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ನಾವು ಈಗ ನೋಡ್ಕೊಂಡು ಬರ್ತಿದ್ದೇವೆ. ಈಗ 3-4 ವರ್ಷಗಳಿಂದ ನಾವು ಹೇಳೋದಾದರೆ, ಶಿರಸಿಯವರಿಗೆ ಬೇಸಿಗೆಯಲ್ಲಿ ನೋಡ್ಬೋದು, ದೊಡ್ಡ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅವರು, ಬ್ರಿಡ್ಜನ್ನು ಡ್ಯಾಮ್ ಅನ್ನು ಕಟ್ಟಿದ್ದಾರೆ. ಆದರೂ ಶಿರಸಿಯಲ್ಲಿ ಹೇಳುವುದಾದರೆ 2-3 ದಿವಸಕ್ಕೊಂದ್ಸರಿ ಬಿಡ್ತಾರೆ ನೀರನ್ನು. ಸಿದ್ದಾಪುರದವರಿಗೂ 2-3 ದಿವಸಕ್ಕೊಂದ್ಸರಿ ನೀರು ಬಿಟ್ಟಿದ್ದಾರೆ. ಇಲ್ಲಿಯವರಿಗೆ ಬಿಡಲಿಕ್ಕೆ ನೀರಿಲ್ಲ, ಅಥವಾ ಇಲ್ಲಿಯವರಿಗೆ ವ್ಯವಸಾಯಕ್ಕೆ ನೀರಿಲ್ಲ. ಇಲ್ಲಿಯ ನೀರನ್ನು ತಗೊಂಡು ಹೋಗಿ ಆ ಕಡೆ ಕೊಡ್ತೇವೆ ಎನ್ನುವಂಥದ್ದು ಯೋಜನೆ ಸರಿಯಾಗಿದೆಯೇ ಎನ್ನುವಂಥದ್ದನ್ನು ನಮ್ಮ ಜನಪ್ರತಿನಿಧಿಗಳು ಆಲೋಚನೆಯನ್ನು ಮಾಡಬೇಕು. ಅವರ ಕ್ಷೇತ್ರವಾಗಿರುತ್ತದೆ. ಅವರ ಕ್ಷೇತ್ರದಲ್ಲಿ ಏನು ನಡೀತಿದೆ, ಏನಾಗ್ತಿದೆ ಎನ್ನುವಂಥದ್ದು ಅವರಿಗೆ ಸರಿಯಾದ ಮಾಹಿತಿ ಇರುತ್ತದೆ. ಅವರು ಅದನ್ನು ಸರಿಯಾಗಿ ಯಾವ ರೀತಿಯಾಗಿ ನಾವು ಮಾಡಬೇಕು, ಯಾವ ರೀತಿಯ ಯೋಜನೆಗಳನ್ನು ಇಲ್ಲಿ ಹಾಕಬೇಕು, ಯಾವುದನ್ನು ಹಾಕಬಾರದು ಎನ್ನುವಂತಹ ಒಂದು ಆಲೋಚನೆಯನ್ನು ಅವರು ಮಾಡಬೇಕು. ಅವರು ಸರಿಯಾಗಿ ಹೇಳಿದರೆ ಅದೆಲ್ಲ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಅವರ ಹತ್ರ ಪ್ರಾರಂಭದಲ್ಲಿ ಅವರು ಸರಿಯಾಗಿ ಅವರಿಗೆ ಹೇಳಿಬಿಟ್ರೆ ಆಯಿತು, ಅದೆಲ್ಲ ಯೋಜನೆಗಳು ನಿಲ್ತವೆ. ಬೇಡದೇ ಬರುವಂತಹ ಪಶ್ಚಿಮ ಘಟ್ಟಕ್ಕೆ ಯಾವ ಯೋಜನೆಗಳು ಅವಶ್ಯಕತೆ ಇರುವಂತಹದ್ದು ಇಲ್ಲ. ನಾವೇನು ಮಾಡ್ತಿದ್ದೇವೆ, ಮನುಷ್ಯರು ಎಲ್ಲವನ್ನು ಮಾಡ್ಕೊಳ್ತಾ ಬರ್ತಿದ್ದೇವೆ ನಮ್ಮ ಉಪಯೋಗಕ್ಕಾಗಿ. ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ನಮ್ಮ ಈ ಜಾಗದಲ್ಲಿ ಪ್ರಕೃತಿಯ ಮೇಲೆ ಏನು ಮಾಡ್ತಿದ್ದೇವೆ ಅಂದರೆ ಇರ್ತಾ ಬರ್ತಿದ್ದೇವೆ ಎಲ್ಲವನ್ನು. ಅದು ಒಂದಲ್ಲ ಒಂದು ದಿವಸ ನಮಗೆ ಇருந்து ತಿರುಗಿಬಿಡಬೇಕಲ್ಲ. ಹಾಗೇನಾಗ್ತದೆ, ಭೂಕುಸಿತಗಳಾಗ್ತದೆ. ಎಲ್ಲೇ ಮಣ್ಣೆಲ್ಲ ಬಂತು ಅಂತ ಹೇಳ್ತೇವೆ, ಗುಡ್ಡ ಕುಸಿತ ಆಯಿತು ಅಂತ ಹೇಳ್ತೇವೆ. ಪ್ರಕೃತಿ ಸರಿ ಮಾಡ್ಕೊಳ್ಬೇಕಲ್ಲ, ಅದನ್ನೆಲ್ಲ ಅಥವಾ ಸರಿ ತೂಗಿಸ್ಬೇಕಲ್ಲ. ಹಾಗೇನು ಮಾಡ್ತದೆ ಅಂದರೆ ವಿಕೋಪಗಳನ್ನು ತೋರಿಸ್ತದೆ. ಹಾಗೇನಾಗ್ತದೆ, ಅದೆಲ್ಲ ನಮ್ಮ ಮೇಲೆ ಬರುವಂಥದ್ದು. ಆಗ ನಾವು ಹೇಳುವಂಥದ್ದು ಏನು ಅಂದರೆ, ಅದನ್ನು ಆ ಯೋಜನೆಯನ್ನು ಮಾಡಬಾರ್ದಿತ್ತು ಆಗ
ಚಿಂತಿಸಿ ಗತಿಸಿ ಹೋದ ಮೇಲೆ ಅದಕ್ಕೆ ಮತ್ತೆ ಚಿಂತಿಸಿ ಫಲ ಇರುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಈಗಿನಿಂದಲೇ ಎಚ್ಚೆತ್ತುಕೊಳ್ಳಬೇಕು. ವಿಶೇಷವಾಗಿ ನಾವು ಈ ಭಾಗದ ರೈತರು ಯಾರಿಗೂ ಒಬ್ಬರಿಗೂ ಇಬ್ಬರಿಗೂ ಬೇಕಾಗಿರುವಂಥದ್ದು ಅಲ್ಲ, ಸರ್ಕಾರಿ ರಂಗಕ್ಕೋ ಅಥವಾ ಮಠಮಾನ್ಯಗಳಿಗೋ ಅಥವಾ ದೇವಸ್ಥಾನಗಳಿಗೋ ಬೇಕಾಗಿರುವಂಥದ್ದಲ್ಲ, ಮಾತ್ರ ಬೇಕಾಗಿರುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ನಮ್ಮೆಲ್ಲರದ್ದು ಇಲ್ಲಿ ಬಂದಿರುವಂಥ ಎಲ್ಲರದ್ದು ಕ್ಷೇತ್ರ ಎನ್ನುವಂಥದ್ದು ಇದೆ, ಕೃಷಿ ಜಮೀನು ಎನ್ನುವಂಥದ್ದು ಇದೆ. ನೀವೆಲ್ಲರೂ ಕೃಷಿಯನ್ನು ಮಾಡ್ಕೊಂಡು ಬಂದಿರೋ ಆ ನದಿ ಮೂಲವನ್ನೇ ನಂಬಿಕೊಂಡು ನಾವೆಲ್ಲ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದವರು. ಅದರನ್ನ ನಿಲ್ಲಿಸಿದ್ರೆ ಅದರನ್ನ ಬೇರೆ ಕಡೆಗೆ ತಗೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈಗೇನಾಗ್ತದಂದ್ರೆ ನೀರು ಇರುವುದಿಲ್ಲ ನಮಗೆ. ಅಡಕೆ ಬೆಳೆಗೆ ಮುಖ್ಯವಾಗಿ ಬೇಕಿರುವಂಥದ್ದು ನೀರು, ಅದು ನಮಗೆ ನೀರಿಲ್ಲ. ಆಮೇಲೆ ನಾವು ಹೇಳೋದೇನು, ಅವ್ರಿಗೆ ನೀರು ಕೊಟ್ಟಾಯ್ತು, ಈಗ ನಮಗೆ ನೀರಿಲ್ಲ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ ಮುಖ್ಯವಾಗಿ ಈಗ ಈ ಯೋಜನೆಯನ್ನು ತಡೆಯುವುದು ಹೇಗೆ ಎನ್ನುವಂಥದ್ದನ್ನು ನಾವೆಲ್ಲರೂ ಆಲೋಚನೆಯನ್ನು ಮಾಡಬೇಕಾಗಿದೆ. ಎಲ್ಲರೂ ಆಲೋಚನೆಯನ್ನು ಮಾಡಬೇಕು ಹೀಗಾಗಿ ಹೇಳ್ತಾ ಇವತ್ತಿನ ದಿವಸ ಈ ಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಆ ನಿರ್ಧಾರದಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಹಾಕಬೇಕು. ಇವತ್ತು ಕೇಳ್ಕೊಂಡಾಯ್ತು, ಮತ್ತೆ ಮುಂದಿನ ದಿವಸಗಳಲ್ಲಿ ನೋಡುವ, ಮಾತ್ರ ಬಂದ ಮೇಲೆ ವಿಚಾರ ಮಾಡುವ ಅಂದರೆ ಆಗ ಪರಿಣಾಮ ಎನ್ನುವಂಥದ್ದು ಘೋರವಾಗಿರುತ್ತದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈಗಿಂದಲೇ ಅದಕ್ಕೆ ಪ್ರಯತ್ನವನ್ನು ಹಾಕಬೇಕು. ಅದನ್ನು ನಿಲ್ಲಿಸುವುದು ಹೇಗೆ, ಅದರನ್ನು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡಿ ಯಾವ ರೀತಿಯಾಗಿ ಅದನ್ನು ಇಲ್ಲಿಗೆ ಬರದೇ ಹೋದಾಗೆ ಮಾಡಿಕೊಳ್ಬೇಕು. ಈಗ ಅನೇಕ ಯೋಜನೆಗಳೆಲ್ಲ ಶರಾವತಿ ಯೋಜನೆಯನ್ನು ನೋಡ್ಬೋದು ನಾವು. ಅವರು ತುಂಬ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದರೆ ನಮಗಿನ್ನೂ ಅವಕಾಶ ಎನ್ನುವಂಥದ್ದು ಇದೆ. ಈಗಿಂದ ನಾವು ಪ್ರಾರಂಭವನ್ನು ಮಾಡಿದರೆ ಅದು ಆ ಪರಿಸ್ಥಿತಿ ನಮಗೆ ಬರದೇ ಹೋದಾಗೆ ನಾವು ಮಾಡಿಕೊಳ್ಬೋದು. ಹಾಗಾಗಿ ಆ ಯೋಜನೆಗಳಲ್ಲಿ ಪಶ್ಚಿಮ ಘಟ್ಟಕ್ಕೆ ಇಂತಹ ಯೋಜನೆಗಳು ಬೇಡ. ನಾವು ಹೇಳುವಂಥದ್ದು ಮುಖ್ಯವಾಗಿ ನಾವು ಹೇಳುವಂಥದ್ದು ಏನಂದರೆ ಪಶ್ಚಿಮ ಘಟ್ಟಕ್ಕೆ ಇಂತಹ ಯೋಜನೆಗಳು ಅಥವಾ ಶಿರ್ಸಿ ಸಿದ್ದಾಪುರ ಯಲ್ಲಾಪುರದ ಭಾಗಕ್ಕೆ ಇಂತಹ ಯೋಜನೆಗಳು ಬೇಡ. ಹಾಗಾಗಿ ಇಂಥ ಯೋಜನೆ ಇವಾಗ ಬಂದು ಬಿಟ್ಟಿದೆ. ಅದನ್ನು ನಿಲ್ಲಿಸುವುದು ಹೇಗೆ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಸಹ ಪ್ರಯತ್ನವನ್ನು ಹಾಕೋಣ ಎಂಬುದಾಗಿ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೇವೆ. ನಮ್ಮ ಪಾರ್ವತಿ ಪತಯೇ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.